ಹಾಯ್ ಹಾಯ್ ತುಂಬ ಜನ ನನ್ನ ಕ್ವಶನ್ ಕೇಳ್ತಾ ಇದ್ರಿ. ಅಕ್ಕ, ನಿಮಗೆ ಹಸು ಸಾಕಾಣಿಕೆ ಮಾಡೋಕ್ಕೆ ಏನು ಸ್ಫೂರ್ತಿ? ಹೆಂಗೆ ನೀವು ಹಸು ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಏನು ನಿಮಗೆ ಆಯಿತಾ, ಹಸು ಸಾಕಾಣಿಕೆಯಲ್ಲಿ ಸಕ್ಸಸ್ ಆಗ್ಬೋದಾ? ಹಸು ಸಾಕಾಣಿಕೆ ಮಾಡೋದ್ರಿಂದ ಲಾಭ ಇದೆಯಾ? ಹಸು ಸಾಕಾಣಿಕೆ ಮಾಡೋದು ಕಷ್ಟ ಅಲ್ವಾ? ಮೇಂಟೆನೆನ್ಸ್ ಕಷ್ಟ ಅಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಾನಿಲ್ಲಿ ಒಂದು ವಿಷಯ ಹೇಳಬೇಕು ನಿಮಗೆ ಸ್ನೇಹಿತರೆ. ನಾನು ಸುಮಾರು 9 ವರ್ಷಗಳ ಕಾಲ ಅಬ್ರಾಡಲ್ಲಿದ್ದೆ. 9 ವರ್ಷಗಳ ಕಾಲ ಅಬ್ರಾಡಲ್ಲಿದ್ದೆ. ಅಬ್ರಾಡಿಂದ ಬಂದ ಮೇಲೆ ಆಯಿತಾ, ದುಡ್ಡು ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ ಆಯಿತಾ, ಎಲ್ತ್ ಅಪ್ಸೆಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಆರ್ಥಟಿಕ್ ಸ್ಟಾರ್ಟ್ ಆಯಿತು, ಅದೇ ರೀತಿ ಶುಗರ್ ಸ್ಟಾರ್ಟ್ ಆಯಿತು. ಆಮೇಲೆ ಎಲ್ತಲ್ಲಿ ಏನೋ ಒಂಥರ ಕೈಕಾಲು ನೋವು, ಏನೋ ಒಂಥರ ಎಲ್ತ್ ದಿನದಿಂದ ದಿನಕ್ಕೆ ಒಂಥರ ಅಪ್ಸೆಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಂಗೆ ಅವಾಗ ಒಂದು ಅನಿಸಿದ್ದೇನು ಗೊತ್ತಾ, ಈಗ ಸುಮ್ಮನೆ ಕೂತಿದ್ದ ಜಾಗದಲ್ಲೇ ಕೂರೋದು, ಏನೋ ಕೆಲಸ ಮಾಡ್ತಾ ಇರಲಿಲ್ಲ, ಯಾವಾಗಲೋ ಹೇಳೋದು, ಯಾವಾಗಲೋ ಮಲಗೋದು, ಜಂಕ್ ಫುಡ್, ಹೊರಗಡೆ ಫುಡ್ ತಿನ್ನೋದು, ಅಂದರೆ ಎಲ್ತ್ ಫುಲ್ಲು ಹಾಳಾಗೋಗ್ಬಿಟ್ಟಿತ್ತು. ಪ್ರತಿ ಸರಿ ಒಂದೊಂದು ಸರಿ ಹಾಸ್ಪಿಟ್ಲಿಗೆ ಹೋದರೆ 10-15 ಸಾವಿರ ರೂಪಾಯಿ ಹಾಸ್ಪಿಟಲಿಗೆ ಬಿಲ್ ಆಗ್ತಾಯಿತ್ತು. ಆಗ ನನಗೆ ಒಂದು ಅನಿಸಿದ್ದೇನು ಅಂದರೆ ಸ್ನೇಹಿತರೆ, ನಮ್ಮನ್ನು ನಾವು ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ನಮ್ಮನ್ನು ನಾವು ಆಯಿತಾ, ಏನಾದರೂ ಒಂದು ಕೆಲಸದ ಜೊತೆ ನಮ್ಮನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು ಅಂದಾಗ ಫಸ್ಟ್ ನನಗೆ ಬಂದಿದ್ದೇನೆ ಹಸುಗಳನ್ನು ಸಾಕಬೇಕು ಅಂತ, ಹೈನುಗಾರಿಕೆ ಮಾಡಬೇಕು ಅಂತ. ನೋಡಿ ಸ್ನೇಹಿತರೆ, ಎಲ್ಲವನ್ನು ಕೂಡ ಆಯಿತಾ, ದುಡ್ಡಿನಿಂದನೇ ನೋಡೋಕ್ಕೆ ನಿಂತರೆ ನಮಗೆ ಕೆಲಸ ಮಾಡೋಕ್ಕೆ ಇದಿರಲ್ಲ ಆಯಿತಾ, ಎಲ್ಲ ಲಾಭನೇ ನೋಡ್ತಾ ಹೋಗ್ತೀವಿ. ಇಲ್ಲಿ ನನ್ನ ಕೆಲಸ ನಾನು ಮಾಡ್ತೀನಿ, ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ನಾನು ನಿಂತರೆ ಎಲ್ಲದರಿಂದಲೂ ಲಾಭ ಬರುತ್ತೆ. ಇಲ್ಲಿ ಹೈನುಗಾರಿಕೆ ಮಾಡ್ತೀವಿ ಅಂತ ಓಡಬೇಡಿ, ಉದ್ಯಮ ಮಾಡ್ತೀವಿ ಅಂತ ಓಡಿ. ಏಕೆಂದರೆ ಹೈನುಗಾರಿಕೆ ಬೇರೆ, ಉದ್ಯಮ ಬೇರೆ ಆಯಿತಾ. ಹೈನುಗಾರಿಕೆ ಅಂತಂದರೆ ನಮ್ಮ ಮನೆಯಲ್ಲಿ ಒಂದು ಹಸು ಇಟ್ಕೊಂಡು ಸಾಕೋದು ಹೈನುಗಾರಿಕೆ, 1-2 ಇಟ್ಕೊಂಡು ಸಾಕೋದು ಹೈನುಗಾರಿಕೆ. ಇಲ್ಲಿ ಉದ್ಯಮ ಆಯಿತಾ, ಹೈನೋದ್ಯಮ ಮಾಡಿ ಆಯಿತಾ. ನೀವು ಉದ್ಯಮ ಮಾಡಿದಾಗ ಖಂಡಿತವಾಗ್ಲೂ ಯಶಸ್ಸು ನಿಮಗೆ ಸಿಕ್ಕೇ ಸಿಗುತ್ತೆ. ಹಸು ಸಾಕಾಣಿಕೆ ಮಾಡಿ ಸೋತವ್ರು ಎಷ್ಟು ಜನವೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ, ಆದರೆ ಗೆದ್ದವರು ಆಯಿತಾ ಲಕ್ಷಾಂತರ ಜನ ಇದ್ದಾರೆ. ಯಾಕೆಂದರೆ ಹಸು ಅಂತಂದ್ರೇ ಅದೊಂದು ದೇವರಿಗೆ ಸಮಾನ, ಒಂದು ದೇವ್ರ ಥರ ಅದು ಹಸು. ನನಗೆ ಓಕೆ, ಹಸುಗಳು ಸಾಕಬೇಕು, ಹಸು ಫಾರ್ಮ್ ಮಾಡಬೇಕು ಅಂತ ನಂಗೆ ಅನಿಸಿದ್ದೇನೆ ಮೇನು ಹಸುಗಳ ಮೇಲೆ ಇರುವಂತಹ ಪ್ರೀತಿ. ಏಕೆ ಅಂತಂದರೆ ಹಸು ಅನ್ನೋದು ಇದೆಯಲ್ಲ, ಒಬ್ಬ ಯಜಮಾನನಿಗೆ ಆಯಿತಾ, ಅವನು 100 ಕಾಲ ಚೆನ್ನಾಗಿರಲಿ ಅಂತ ಬಯಸುವಂತಹ ಪ್ರಾಣಿಯಲ್ಲಿ ನಮ್ಮ ಹಸು ಮೊದಲನೇ ಸ್ಥಾನ. ಏಕೆಂದರೆ ಹಸು ಯಾವಾಗಲೂ ಅಷ್ಟೇ ನಮ್ಮ ಯಜಮಾನ ಚೆನ್ನಾಗಿರಲಿ ಅಂತ ಅನ್ನುತ್ತೆ. ಇಲ್ಲಿ ಹಸು ಸಾಕಾಣಿಕೆ ಆಯಿತಾ, ಏನು ಹೈನೋದ್ಯಮ ಇದೆಯಲ್ಲ, ಇದು ಲಾಸ್ ಹೇಗಾಗುತ್ತೆ ಅಂದರೆ ಸ್ನೇಹಿತರೆ, ನಾನು ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅತಿಯಾದ ಕಮಿಟ್ಮೆಂಟು ನಿಮ್ಮನ್ನು ಆಯಿತಾ ಹೈನೋದ್ಯಮದಿಂದ ಲಾಸ್ ಮಾಡೋ ರೀತಿ ಮಾಡುತ್ತೆ. ಇದು ನಿಮ್ಗೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲೋ, ನನಗೆ ಗೊತ್ತಿಲ್ಲ. ನನಗೆ ಇಲ್ಲಿ ಹೈನೋದ್ಯಮ ಮಾಡಿ ಅದರ ತಪ್ಪಲ್ಲ, ಆದರೆ ತುಂಬ ಸಾಲಗಳನ್ನ ಮಾಡಿ ಹೈನೋದ್ಯಮ ಮಾಡಬೇಡಿ ಸ್ನೇಹಿತರೆ. ನಾನು ಇದನ್ನು ಮಾತ್ರ ತುಂಬ ಓಪನ್ನಾಗಿ ಹೇಳ್ತಾ ಇದ್ದೀನಿ. ನೀವು ಫಸ್ಟೇ ಸ್ಟಾರ್ಟಲ್ಲೇ ಒಂದು ಸಾಲಗಳನ್ನು ಮಾಡಿ ಹಸುಗಳನ್ನ ತಂದು ಬಡ್ಡಿ, ಆಮೇಲೆ ನೀವು ಕರೆದು ಏನು ಡೈರಿಗೆ ಹಾಲಾಗ್ತಿರಲ್ಲ, ಆ ಹಾಲಿನ ಅರ್ಧ ದುಡ್ಡು ಆಯಿತಾ ನಿಮ್ಮ ಇಂಟ್ರೆಸ್ಟಿಗೆ, ನೀವೇನು ಹಣ ತಂದಿರ್ತೀರಲ್ಲ ಇಂಟ್ರೆಸ್ಟಿಗೆ, ಆ ಇಂಟ್ರೆಸ್ಟಿಗೆ ಹೋಗುತ್ತೆ, ಆ ಬಡ್ಡಿಗೆ ಹೋಗುತ್ತೆ. ಆವಾಗ ನಿಮಗೆ ಹೈನೋದ್ಯಮ ಲಾಸು, ಅಯ್ಯೋ ಹಸು ಸಾಕೋದು ಲಾಸಪ್ಪ, ಅದರಿಂದ ಲಾಸು, ಅದು ಬೇಡವೇ ಬೇಡ ಅನಿಸುತ್ತೆ. ನಾನು ಹೇಳ್ತಿರೋದು ನಮ್ಮ ಯೂತ್ಸಿಗೆ, ನಮ್ಮ ಯುವಕರಿಗೆ ಆಯಿತಾ, ನಮ್ಮ ರೈತರುಗಳಿಗೆ, ದಯವಿಟ್ಟು ಹೈನೋದ್ಯಮ ಮಾಡಿ, ತಪ್ಪಲ್ಲ. ಆದರೆ ತುಂಬ ಹಣವನ್ನು ಇಂಟ್ರೆಸ್ಟಿಗೋ ಬ್ಯಾಂಕ್ ಲೋನೋ ತಂದು ಮಾಡಬೇಡಿ ಅಂತೀನಿ. ಯಾಕೆಂತಂದರೆ ಯಾವಾಗಲೂ ಅಷ್ಟೇ ಒಂದೊಂದೇ ಮೆಟ್ಲು ಇರಬೇಕು. ಈ ಒಂದು ಮೆಟ್ಲಲ್ಲಿ ಇದನ್ನು ಸಡನ್ನಾಗಿ 10 ಮೆಟ್ಲಲ್ಲಿ ಹೋಗಿ ನಿಲ್ತೀನಿ ಅಂದರೆ ಹಂಗಾಗಲ್ಲ. ಹಾಗೆ ನಿಧಾನವಾಗಿ ಸ್ಟೆಪ್ ಆನ್ ಸ್ಟೆಪ್ ಅಂದರೆ ಒಂದೊಂದೇ ಮೆಟ್ಲನ್ನ ಹತ್ಕೊಂಡು ಹೋಗಿ ನೀವು ಆ ಒಂದು ಹೈನೋದ್ಯಮನ ದೊಡ್ಡದು ಮಾಡ್ಕೋಬೇಕು, ಹಸುಗಳ ಸಂಖ್ಯೆಯನ್ನು ದೊಡ್ಡದು ಮಾಡ್ಕೋಬೇಕು. ಬಿಟ್ಟರೆ ಒಂದೇ ಸರಿ ಆಯಿತಾ, ನಾನೊಂದು 10-15 ಹಸು ತಂದ್ಕೊಳ್ತೀನಿ, ಸಾಲ ಮಾಡಿ ತಂದು ಮಾಡ್ತೀನಿ ಅಂದರೆ ದಯವಿಟ್ಟು ಹೊಡೆತ ಬೀಳುತ್ತೆ, ಸಾಲಗಾರರಾಗ್ತೀರಾ. ಅದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಸ್ವಲ್ಪ ಹಣ ಇದೆಯಾ, ಒಂದು ಹಸು ತರುವ ಶಕ್ತಿ ಇದೆಯಾ, ಅಷ್ಟೇ ತೊಗೊಂಡು ಬನ್ನಿ, ಅದರಿಂದನೇ ಸ್ವಲ್ಪ ಮಾಡ್ಕೊಳ್ಳಿ. ಅಂತಂದರೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಮನುಷ್ಯನಿಗೆ ಆಯಿತಾ ಮಾಡುವ ಕೆಲಸದ ಮೇಲೆ ಶ್ರದ್ಧೆ ಇರಬೇಕು ಆಯಿತಾ. ಅದರಲ್ಲಿ ಎಷ್ಟು ಲಾಭ ಅನ್ನೋದಕ್ಕಿಂತಲೂ ಮಾಡುವ ಕೆಲಸದ ಬಗ್ಗೆ ಶ್ರದ್ಧೆ ಇದ್ದರೆ ಖಂಡಿತವಾಗೂ ನೀವು ಯಶಸ್ವಿ ಆಗ್ತೀರಾ. ನಾನು 9 ವರ್ಷಗಳ ಕಾಲ ಅಬ್ರಾಡಲ್ಲಿದ್ದೆ. ಓಕೆ, ಅಬ್ರಾಡಲ್ಲಿದ್ದೀನಲ್ಲ, ಸೂಪರಾಗಿ ಆಯಿತಾ ಲೈಫ್ನ ಎಂಜಾಯ್ ಮಾಡ್ಕೊಂಡಿರ್ಬೋದು ಅಂತ ಅನ್ಬೋದಿತ್ತು ನೀವು. ಆದರೆ ಈ ಒಂದು ದೇಹದಲ್ಲಿ ಆರೋಗ್ಯ ಅನ್ನೋದಿದೆಯಲ್ಲ, ಅದು ನಾವು ಅಂದ್ಕೊಂಡಂಗಿರಲ್ಲ ಆಯಿತಾ. ಅದು ಆ ಆರೋಗ್ಯ ಕೈ ಕೊಡ್ತು ಅಂದರೆ ನಮಗೆ
ನಮಗೆ ಲೈಫಲ್ಲಿ ಏನಿದ್ರು ಇಲ್ದಂಗೆ. ಈಗ ನಾನು ಹಸು ಕಟ್ಟಿದ ಮೇಲೆ ಸ್ನೇಹಿತರೆ, ನೀವು ನಂಬ್ತಿರೋ ಇಲ್ವೋ, ವೆಯ್ಟ್ ಕೂಡ ಕಮ್ಮಿ ಆಗ್ತಾಯಿದೆ. ಅಂದರೆ ನನ್ನ ಬಾಡಿ ವೆಯ್ಟ್ ಕೂಡ ಕಮ್ಮಿ ಆಗ್ತಾಯಿದೆ. ಬೆಳಿಗ್ಗೆ 6 ಗಂಟೆ ಅಂದರೆ 5:15, 5:45 ಅಷ್ಟೊತ್ತಿಗೆ ನಾನು ಪ್ರತಿದಿನ ಹೇಳ್ತಾ ಇದ್ದೀನಿ. ಅಂದರೆ ಅರ್ಲಿ ಮಾರ್ನಿಂಗ್ ಬೇಗ ಹೇಳ್ತಾ ಇದ್ದೀನಿ, ಸಂಜೆ ಬೇಗ ಮಲಗ್ತಾ ಇದ್ದೀನಿ. ಅಂದರೆ 10 ಗಂಟೆಗೆ ಮಲಗ್ತಾ ಇದ್ದೀನಿ. ಹಸುಗಳ ಜೊತೆ ಒಂದು ಒಡನಾಟ ಇರುತ್ತೆ, ಆ್ಯಕ್ಟಿವ್ ಆಗಿದ್ದೀನಿ. ನನ್ನ ಹೆಲ್ತ್ ಕೂಡ ಆಯಿತಾ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ. ನನಗೆ ತುಂಬ ಖುಷಿಯಾಗಿದೆ ನನ್ನ ಹೆಲ್ತ್ ಇಂಪ್ರೂವ್ ಆಗ್ತಾ ಇರೋದು. ಅದೇ ರೀತಿ ನನ್ನ ಕೈಕಾಲು ನೋವು ಅಂದರೆ ಏನು ಆರ್ಥೋಟಿಕ್ಸ್ ಅನ್ನೋ ಒಂದು ಇದಿದೆಯಲ್ಲ, ಅದು ಕೂಡ ಕಮ್ಮಿ ಆಗ್ತಾ ಇದೆ. ಯಾಕೆಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನೋದು ಆಯಿತಾ. ನಮ್ಮ ಥರ ಒಂದು ಅಬ್ರಾಡಿಗೆ ಹೋಗಿ ನೀವು ವಾಪಸ್ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಆಯಿತಾ. ಯಾಕೆ ಅಂತಂದರೆ ಇಲ್ಲಿ ಹಣ ಒಂದು ಸೈಡ್ ಆದರೆ ಸ್ನೇಹಿತರೆ, ನಮ್ಮ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನೋಡಿ, ಒಂದು ಹಸು ಕಟ್ಟಿದ್ರೆ ಬೆಳಿಗ್ಗೆ ಮಾರ್ನಿಂಗ್ ಹೇಳ್ತೀವಿ, ಹಾಲು ಕರಿತೀವಿ, ಡೈರಿಗೆ ಹಾಲು ಹಾಕ್ತೀವಿ, ಪ್ರತಿನಿತ್ಯ ಅದೊಂದು ರೊಟೀನ್ ನಡೀತಾ ಇರುತ್ತೆ. ನಿಜವಾಗ್ಲೂ ಕೂಡ ನಮ್ಮ ಆರೋಗ್ಯ ಕೂಡ ದಿನದಿಂದ ದಿನಕ್ಕೆ ಆಯಿತಾ ಚೇತರಿಸ್ಕೊಳ್ತಾ ಇರ್ತೀವಿ ಅಂತೀನಿ. ಎಲ್ಲರೂ ಕೇಳ್ತಾ ಇದ್ರಿ, ಮೇಡಮ್ ನೀವು ಹಸು ಫಾರ್ಮ್ ಮಾಡಿದ್ದೀರಂತ. ಈಗ ತಾನೇ ಒಂದು 2 ಹಸು 3 ಹಸುವಿಂದ ಸ್ಟಾರ್ಟ್ ಮಾಡಿದ್ದೀವಿ. ದೊಡ್ಡದಾಗಿ ಮಾಡುವ ಆಸೆ ಇದೆ, ಖಂಡಿತವಾಗ್ಲೂ ಮಾಡ್ತೀನಿ. ಆದರೆ ನಾನು ಸ್ವಲ್ಪ ಒಂದೊಂದೇ ಸ್ಟೆಪ್ಪನ್ನ ಹೋಗ್ತಾ ಇದ್ದೀನಿ. ಕಾರಣ ಇಷ್ಟೇ, ಯಾವಾಗಲೂ ಒಂದೇ ಸರಿಗೆ ನಾವು ಮಾಡೋಕ್ಕೆ ಹೋಗಬಾರ್ದು. ಅದರಿಂದ ನಷ್ಟಗಳು ನಮಗೆ ಅನುಭವಿಸ್ತೀವಿ. ಇದು ಒಂದು ಲರ್ನಿಂಗ್. ಇದು ಹಸು ಸಾಕಾಣಿಕೆ ಮಾಡೋದು, ಹೈನೋದ್ಯಮ ಮಾಡೋದು ಒಂದು ಲರ್ನಿಂಗು. ಇಲ್ಲಿ ಏನು ಗೊತ್ತಾ, ಪ್ರತಿದಿನ ನಿಮಗೆ ಕಲಿಯೋಕ್ಕಿರುತ್ತೆ. ಹಸುಗಳ ಆರೋಗ್ಯದ ಬಗ್ಗೆ ಆಗಲಿ, ಹಸುಗಳಿಗೆ ಏನು ಬೇಕು, ಏನು ಫೀಡ್ ಕೊಡಬೇಕು, ಹಸುವಿನ ಮೇವಿನ ಬಗ್ಗೆ ನಾವು ಎಷ್ಟು ಕಾಳಜಿ ತಗೋಬೇಕು, ಹಸುವಿನ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ತಗೋಬೇಕು, ಹಸುವಿನ ಕೊಟ್ಟಿಗೆ ಹೇಗಿರಬೇಕು, ನಮ್ಮ ಟೈಮಿಂಗ್ಸ್ನ ಹೇಗೆ ಚೇಂಜ್ ಮಾಡ್ಕೊಳೋದು, ನಾವು ಹೇಗೆ ಹಸುಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳೋದು, ಕರುಗಳನ್ನ ಹೇಗೆ ನೋಡ್ಕೊಳೋದು, ಇದೆಲ್ಲವನ್ನು ನಾವು ದಿನೇ ಕಲಿತಾ ಹೋಗ್ತೀವಿ. ಕಲಿಕೆ ಅಂದರೆ ಹಸುಗಳನ್ನ ಕಟ್ಟಿದಾಗ ಫಸ್ಟು ನಾವು ಕಲಿಕೆ ಅಂದರೆ ಅವ್ರ ಜೊತೆನೇ ಮಿಂಗಲ್ಲಾಗಿ ಕಲಿತಾ ಹೋಗ್ಬೇಕು. ನಿಮಗೆ ಕಲಿತಂಗೆ ಆಗ ನಿಮಗೆ ಓಕೆ, ನಾವು ಇಷ್ಟು ಹಸು ಕಟ್ಟಿದರೆ ನಮಗೆ ಇಷ್ಟು ಲಾಭ ಬರುತ್ತೆ, ಇಷ್ಟು ಫೀಡಿಗೆ ಹೋಗುತ್ತೆ. ಅದೆಲ್ಲ ನಿಮಗೆ ಅದ್ರ ಬಗ್ಗೆ ನಾನು ಒಂದು ಸಂಪೂರ್ಣ ವಿಡಿಯೋ ಮಾಡ್ತೀನಿ. ಫೀಡಿಗೆ ಎಷ್ಟು ಹೋಗುತ್ತೆ, ಉಳಿತಾಯ ಎಷ್ಟಾಗುತ್ತೆ, ಹೇಗೆ ಫೀಡ್ ಹಾಕಬೇಕು, ಹೇಗೆ ಅದು ಅನ್ನೋದು. ನಾನು ಕೆಲವರು ಏನು ಗೊತ್ತಾ, ಓಕೆ ಜಾಸ್ತಿ ಹಾಲು ಕೊಡುತ್ತೆ ಅಂತೇಳಿ ಈ ಬೂಸ ಹಿಂಡಿ ತಂದು ಸುರಿತಾ ಇರ್ತಾರೆ. ಹಂಗೆ ಮಾಡಬಾರ್ದು. ನಾನು ಆಯಿತಾ ಡಾಕ್ಟರ್ ಹತ್ರ ಕೇಳಿರುವ ಪ್ರಕಾರವಾಗಿ ಅದು ಒಂದು ಪ್ರೊಸೀಜರ್ ಇದೆ. ಒಂದು ಹಸುವಿನ ಕೆಪಾಸಿಟಿ 10 ಲೀಟ್ರ್ ಅಂದರೆ ಸ್ನೇಹಿತರೆ, 10 ಲೀಟ್ರ್ ಮೇಲೆ 1 ಲೀಟ್ರು ಜಾಸ್ತಿ ಕೊಡಲ್ಲ. ಅದು ನೀನು ಎಷ್ಟೇ ಬೂಸ ಹಾಕಿದರೂ ಕೂಡ, ಎಷ್ಟೇ ಮೇವು ಹಾಕಿದರೂ ಕೂಡ ಅದರ ಕೆಪಾಸಿಟಿ 10 ಲೀಟ್ರ್ ಇದೆ ಅಂದರೆ 10 ಲೀಟ್ರ್ ಮಾತ್ರ ಕೊಡೋದು. ಹಾಗಾಗಿ ರೈತರು ಆಗಲಿ ಆಯಿತಾ, ಏನು ಹೈನೋದ್ಯಮ ಮಾಡ್ತಾಯಿದ್ರೆ ದಯವಿಟ್ಟು ಹಸು ಜಾಸ್ತಿ ಹಾಲು ಕೊಡುತ್ತೆ ಅಂತೇಳಿ ತುಂಬಾ ಬೂಸ ಹಾಕಿದರೆ ನಿಮ್ಮ ಮೈ ಮೇಲೆ ಬರುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. ಯಾಕೆಂದರೆ ಒಂದು ಬೂಸದ ಪ್ಯಾಕೆಟಿಗೆ ಎಷ್ಟು ದುಡ್ಡಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಯಾಕೆ ಅಂತಂದರೆ ನೀವು 10 ಲೀಟ್ರು ಹಾಲು ಕೊಡೋ ಹಸು ಇನ್ನೂ ಕೊಡುತ್ತೆ ಅಂತೇಳಿ ಜಾಸ್ತಿ ಮಾಡ್ತಾ ಹೋದರೆ ಬೂಸು, ಆ 10 ಲೀಟ್ರ್ ಹಾಲಿನ ದುಡ್ಡು ನಿಮ್ಮ ಬೂಸಿಗೆ ಕರೆಕ್ಟ್ ಆಗುತ್ತೆ. ನಾನು ಇದ್ರ ಬಗ್ಗೆ ಒಂದು ಸಂಪೂರ್ಣ ಆಯಿತಾ ಒಂದು ವಿಡಿಯೋ ಮಾಡ್ತೀನಿ. ತುಂಬ ಜನ ನಾನು ಕೇಳ್ತಾ ಇದ್ರಿ. ನನ್ನ ಕತೆ ಇದು. 9 ವರ್ಷಗಳ ಅಬ್ರಾಡ್ ಜರ್ನಿಯ ನಂತರ ಮತ್ತೆ ಮರಳಿ ಹಳ್ಳಿಗೆ ಬಂದು ಹಳ್ಳಿಯಲ್ಲಿ ಸ್ವಲ್ಪ ಜಾಗ ತಗೊಂಡು ಹೈನೋದ್ಯಮವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಕಾರಣ ಇಷ್ಟೇ, ನಮ್ಮ ಆರೋಗ್ಯ ವೃದ್ಧಿಯಾಗಲಿ, ನಮ್ಮ ಜೀವನ ಆಯಿತಾ ಸಹಜವಾಗಿ ಬದುಕೋಣ, ಸಿಂಪಲ್ ಜೀವನ ಬದುಕೋಣ. ಆರೋಗ್ಯ ಹೊಂದಿದ್ದರೆ ಜೀವನದಲ್ಲಿ ಎಲ್ಲವೂ ಇದ್ದಾಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.